ಹಾಯ್ ಸ್ನೇಹಿತರೆ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮೈಸೂರಲ್ಲಿರೋ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗೋದಕ್ಕಿಂತ ಮುಂಚೆ ನಾವು ಬೆಳಗ್ಗೆನೇ ಬಿಟ್ಟಿದ್ವಿ 8 o'clockಗೆ. ಟಿಫನ್ ಮಾಡಿರಲಿಲ್ಲ. ಸರಿ ಟಿಫನ್ ಮಾಡಿಕೊಂಡು ಹೋಗೋಣ ಅಂತೇಳಿ ರಾಜ್ಕುಮಾರ್ ಸಮಾಧಿ ಹತ್ರ ಒಂದು ಹೋಟೆಲ್ ಇದೆ, ಟಿಫನ್ ಮಾಡಿದ್ವಿ. ಫೈನಲಿ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಾವು ದೇವಸ್ಥಾನಕ್ಕೆ ಬರ್ತಿದ್ದಂಗೆ ನಮಗೆ ಬೇಜಾರಾಗೋಯ್ತು. ಏನಕ್ಕಪ್ಪ ಅಂತಂದರೆ ದೇವಸ್ಥಾನ ಕ್ಲೋಸ್ ಆಗಿ 1 ವಾರ ಆಗಿತ್ತಂತೆ. ಬಟ್ ನಮಗೆ ಗೊತ್ತೇ ಇರಲಿಲ್ಲ. 1 ವಾರದಿಂದ ಪೂಜೆನೂ ಆಗಿರಲಿಲ್ವಂತೆ. ಫುಲ್ಲು ಬೀಗ ಹಾಕ್ಬಿಟ್ಟಿದ್ರು. ಏನೋ ಅದು ಕೇಸ್ ನಡೀತಾ ಇದೆ ಅಂತ ಹೇಳಿದ್ರು. ಅಲ್ಲಿ ಅಕ್ಕಪಕ್ಕದಲ್ಲಿರೋರನ್ನ ಕೇಳಿದ್ದಕ್ಕೆ 1 ವೀಕ್ ಆಗಿದೆ, ಪೂಜೆ ನಡೆದಿಲ್ಲ ಅಂತ ಹೇಳಿದ್ರು. ಸರಿ, ನಾವು ಅಷ್ಟು ದೂರ ಹೋಗಿದ್ದೀವಲ್ವ, ನಾವು ಹರಕೆ ತೀರಿಸ್ಬೇಕು ಅಂತ ಹೋಗಿದ್ವಿ. ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ. ನಮ್ಮ ಥರನೇ ನಾವು ಹಿಂಗೆ ಗೊತ್ತಿಲ್ಲದೆ ಹೋದು ಅದೇ ಥರ ಸುಮಾರು ಜನ ಬಂದಿದ್ದರು. ಬಟ್ ಅವರು ಎಲ್ಲ ಅಷ್ಟೇ, ಅಲ್ಲಿ ಈಚೆಗಡೆ ಒಂಥರ ಬುಟ್ಟಿ ಥರ ಇಟ್ಟಿದ್ರು. ನಾವೇನು ತೊಗೊಂಡೋಗಿದ್ದೀವಿ ಚಕ್ಲಿ ವಿಳೆದೆಲ್ಲ ನಾವು ಅದರಲ್ಲೇ ಇಟ್ಟು. ಬಟ್ ಡ್ರಿಂಕ್ಸ್ ಯಾವಾಗ ಪೂಜೆ ಮಾಡಿಸಿದ್ರು ಡ್ರಿಂಕ್ಸ್ ಇಲ್ಲೇ ಹಾಕೋದು. ಸೊ ಹಂಗಾಗಿ ನಾನು ಇಲ್ಲೇ ಹಾಕ್ತೆ. ಬಟ್ ನನಗೆ ಟೆನ್ಷನ್ಗೆ ಆ ಪ್ಯಾಕೆಟು ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಇಷ್ಟು ದೂರ ಬಂದು ದೇವ್ರ ದರ್ಶನ ಆಗಿಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು. ನಾವು ಕೊರಗಜ್ಜ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾವು ಹೋಗ್ತಾ ಇದ್ದಿದ್ದು ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ನಾವು ಅಂದ್ಕೊಂಡು ದೇವಸ್ಥಾನ ಕ್ಲೋಸ್ ಇರುತ್ತೆ ಅಂತ ಅಂದ್ಕೊಂಡೇ ಹೋದ್ವಿ. ವಿಡಿಯೋಗೋಸ್ಕರ ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ಮಾಡ್ತಾರೆ. ದೇವಸ್ಥಾನ ಕ್ಲೋಸ್ ಮಾಡಿದ್ರು ಮಧ್ಯಾಹ್ನ ಅಲ್ವಾ. ಸರಿ, ನಾವು ಊಟಕ್ಕೆ ಹೋಗೋಣ, ದೇವ್ರ ಪ್ರಸಾದ ಊಟ ಮಾಡ್ಕೊಂಬಂದ್ಬಿಡೋಣ ಅಂತೇಳಿ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋದಾಗ ಆ ಪಾಯಸ ಹಾಕ್ತಾರಲ್ಲ, ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವು ಮನೇಲಿ ಮಾಡಿದ್ರು ಇಷ್ಟು ಚೆನ್ನಾಗಿ ಬರಲ್ಲ. ಎಷ್ಟೋ ಸಲ ನಾವು ಟ್ರೈ ಮಾಡ್ತೀವಿ, ದೇವಸ್ಥಾನದಲ್ಲಿ ಮಾಡಿರ್ತಾರಲ್ಲ ಆ ಥರ ಸಾಂಬಾರು ಮಾಡೋಣ, ಆ ಥರ ಪಾಯಸ ಮಾಡೋಣ ಅಂತ. ಅದು ಆಗೋದೇ ಇಲ್ಲ. ಆ ಥರ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನಾವು ಅದಕ್ಕೇನು ಎಕ್ಸ್ಟ್ರಾ ಏನು ಹಾಕಿ ಮಾಡಿದ್ರು ಆ ಥರ ಒಂದು ಟೇಸ್ಟ್ ಮಾತ್ರ ಬರಲ್ಲ. ಸರಿ ಅಂತೇಳಿ ಊಟ ಮುಗಿಸ್ಕೊಂಡು ನಾವು ದೇವಸ್ಥಾನ ಹತ್ರ ಬಂದು, ದೇವಸ್ಥಾನ ಇನ್ನೂ ಓಪನ್ ಇರಲಿಲ್ಲ. ನನ್ನ ತಂಗಿ ನನಗೆ ಹಿಂದಿನ ದಿವಸನೇ ಹೇಳಿದ್ಲು, ಅಕ್ಕ ನಾನು ನಿಮ್ಗೇನೋ ತೊಗೊಂಡಿದ್ದೀನಿ ಅಂತ. ನಾನು ಅಂದ್ಕೊಂಡೆ ಮೂಗ್ಬಟ್ಟು ತೊಗೊಂಡಿದ್ದಾಳೆ. ಯಾಕಂದರೆ ನನಗೆ ಮೂಗ್ಬಟ್ಟು ಮೇಲೆ ತುಂಬ ಕ್ರೇಜು. ನಾನು ತುಂಬ ತೊಗೋತಾನೇ ಇರ್ತೀನಿ ಈ ಮೂಗ್ಬಟ್ಟು. ಹಂಗಾಗಿ ಅವಳು ನನಗೆ ಮೂಗ್ಬಟ್ಟು ತಂದಿದ್ದಾಳೆ ಅಂದ್ಕೊಂಡೆ. ಬಟ್ ಅವಳು ನನಗೆ ಕಾಲು ಚೈನ್ ತೊಗೊಂಬಂದಿದ್ಲು. ಯಾರೋ ಹೇಳಿದ್ರಂತೆ ಬೆಳ್ಳಿ ಗಿಫ್ಟ್ ಕೊಟ್ಟರೆ ಒಳ್ಳೆಯದು, ತುಂಬ ಒಳ್ಳೆಯದು, ಅದು ದೇವಸ್ಥಾನದ ಮುಂದೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರಂತೆ. ಸ್ವಲ್ಪ ಅವಳಿಗೆ ನನ್ನ ಮೇಲೆ ಲವ್ ಜಾಸ್ತಿ. ಹಂಗಾಗಿ ದೇವಸ್ಥಾನದ ಮುಂದೆ ಹಾಕ್ಕೊಳ್ಳೇಬೇಕು ಅಂತ ಇಬ್ಬರಿಗೂ ಒಂದೇ ಥರ ಕಾಲು ಚೈನ್ ತೊಗೊಂಬಂದಿದ್ಲು. ನಾನು ಅವಳ ಕಾಲಿಗೆ ಹಾಕ್ತೆ, ಅವಳು ನನ್ನ ಕಾಲಿಗೆ ಹಾಕಿದ್ಲು. ಅವಳಿಗೂ ತುಂಬ ಖುಷಿ ಆಯಿತು. ಪಕ್ಕದಲ್ಲಿ ಕೂತಿದ್ದು ಅಜ್ಜಿ ನೋಡ್ತಾನೆ ಇದ್ರು ನಮ್ಮನ್ನು. ನೀವು ಅಕ್ಕ ತಂಗಿರ ಅಂತ ಕೇಳಿದ್ರು. ಹ್ಞೂ ಅಂದಿದ್ದಕ್ಕೆ ಯಾವಾಗಲೂ ಹಿಂಗೆ ಖುಷಿಯಾಗಿರಮ್ಮ, ಇಬ್ಬರು ಒಂದೇ ಥರ ಸೀರೆ ಉಟ್ಕೊಂಬಂದಿದ್ದೀರಾ, ಖುಷಿಯಾಗಿರಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ಅದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ದೊಡ್ಡವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಅನ್ನೋದೇ ನನಗೆ ಆಸೆ. ಅದಾದಮೇಲೆ ದೇವಸ್ಥಾನ ಓಪನ್ ಇತ್ತು. ಓದೋಕೆ ತುಂಬ ಕಿವಿತ್ತು. ನಾವೇನು ಸ್ಪೆಷಲ್ ದರ್ಶನಕ್ಕೆ ಏನು ಹೋಗಲಿಲ್ಲ, ನಾರ್ಮಲ್ ದರ್ಶನಕ್ಕೆ ಓದೋಕೆ ಸಿಕ್ಕಾಪಟ್ಟೆ ಜನ ಇದ್ದರು. ಆಮೇಲೆ ಆ ಜನಗಳೆಲ್ಲ ಯಾಕೋ ನಮ್ಮನ್ನೇ ನೋಡ್ತಾ ಇದ್ರು. ಏನಪ್ಪ ಇಬ್ಬರು ಒಂದೇ ಥರ ಸೀರೆ ಉಟ್ಕೊಂಡಿದ್ದಾರೆ ಅಂತಲೇ ನೋಡ್ತಾ ಇದ್ರು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಚಾಮುಂಡಿ ಬೆಟ್ಟದಲ್ಲಂತೂ, ಕೊರಗಜ್ಜ ದೇವಸ್ಥಾನದಲ್ಲೂ ದರ್ಶನ ಆಗಲಿಲ್ಲ ಅನ್ನೋ ಬೇಜಾರಿತ್ತು. ಇಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು, ಅದೊಂದು ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.